ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಗಣಗಳಿಗೆ ಸಂಬಂಧಿಸಿದ ವಿಷಯವನ್ನು ತಿಳಿದುಕೊಳ್ಳೋಣ. ವೇದಗಳು, ಶಾಸ್ತ್ರಗಳು, ಪುರಾಣಗಳ ಪ್ರಕಾರ ನಮಗೆ ಒಟ್ಟು 3 ಗಣಗಳಿವೆ. ದೈವಗಣ, ರಾಕ್ಷಸಗಣ ಹಾಗೂ ಮಾನವಗಣ. ಒಬ್ಬೊಬ್ಬ ವ್ಯಕ್ತಿ ಕೂಡ ಒಂದೊಂದು ಗಣಕ್ಕೆ ಹೋಲುತ್ತಾನೆ. ಈ ವಿಡಿಯೋದಲ್ಲಿ ನಾವು ರಾಕ್ಷಸ ಗಣದ ಬಗ್ಗೆ ಮಾತನಾಡೋಣ. ಈ ರಾಕ್ಷಸ ಗಣಕ್ಕೆ ಸಂಬಂಧಿಸಿದವರು ಯಾವ ನಕ್ಷತ್ರಕ್ಕೆ ಸೇರುತ್ತಾರೆ, ಹಾಗೆ ಈ ಹೆಸರಿಗೆ ತಕ್ಕಂತೆ ಅವರ ಬುದ್ಧಿ ಹಾಗೂ ಗುಣ ಕೂಡ ರಾಕ್ಷಸತ್ವವಾಗಿ ಇರುತ್ತದೆಯೋ ಅಥವಾ ಅವರ ಪ್ರವರ್ತನೆ ಒಳ್ಳೆಯದಾಗಿ ಇರುತ್ತದ? ಇತರೆ ಗಣಗಳಿಗಿಂತ ಈ ರಾಕ್ಷಸ ಗಣಕ್ಕೆ ಇರುವಂತ ವ್ಯತ್ಯಾಸ ಏನು ಎಂಬ ವಿಷಯಗಳನ್ನು ಈಗ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ರಾಕ್ಷಸ ಗಣ ಅಂದ ತಕ್ಷಣ ಆ ವ್ಯಕ್ತಿ ರಾಕ್ಷಸನಿಗೆ ಹೋಲುತ್ತಾನೆ ಅಂತ ಅಲ್ಲ. ಒಂದು ಛಲ ಹಾಗೂ ಹಠದಿಂದ ಒಂದು ಕೆಲಸವನ್ನು ಸಾಧಿಸುವವನೇ ರಾಕ್ಷಸ. ಒಬ್ಬ ರಾಕ್ಷಸನಿಗೆ ಇರುವಂತ ತತ್ವ ಏನಂದ್ರೆ, ಅವರು ಒಂದು ಕೆಲಸವನ್ನು ಶುರು ಮಾಡಿದರೆ ಯಾವ ಕಷ್ಟ ಬಂದರೂ ಕೂಡ ಆ ಕೆಲಸವನ್ನು ಮಾತ್ರ ಅವರು ನಿಲ್ಲಿಸುವುದಿಲ್ಲ. ಉದಾಹರಣೆಗೆ, ರಾಕ್ಷಸರು ತಪಸ್ಸು ಮಾಡಿರೋ ವಿಷಯ ನೀವು ಕೇಳಿರ್ತೀರಿ. ಉದಾಹರಣೆಗೆ, ಹಿರಣ್ಯಕಶಿಪ ಅವನ ಸಹೋದರನಾದ ಹಿರಣ್ಯಾಕ್ಷ ಸತ್ತ ಮೇಲೆ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಬ್ರಹ್ಮದೇವರಿಗಾಗಿ ಕಠಿಣವಾದ ತಪಸ್ಸು ಶುರು ಮಾಡಿದ. ಮೊದಲೇ ಶಕ್ತಿಶಾಲಿಯಾಗಿದ್ದ ಅವನು ಇನ್ನೆಂಥ ವರ ಕೇಳುತ್ತಾನೋ ಅನ್ನೋ ಭಯದಿಂದ ಬ್ರಹ್ಮದೇವರು ಬರಲಿಲ್ಲ. ಆ ರೀತಿ ಎಷ್ಟೋ ವರ್ಷಗಳು ಕಳೆದು ಹೋಯಿತು. ಕೊನೆಗೆ ಹಿರಣ್ಯಕಶಿಪನ ದೇಹದಲ್ಲಿ ಒಂದು ಮಾಂಸದ ತುಂಡು ಕೂಡ ಉಳಿಯದೆ ಅದನ್ನೆಲ್ಲ ಇರುವೆಗಳು ಕಚ್ಚಿ ತಿಂದು ಹಾಕಿದ್ದವು. ಅವನ ಸುತ್ತಲೂ ಹುತ್ತ ಬೆಳೆದು ಹೋಗಿತ್ತು. ಅವನ ತಪಸ್ಸನ್ನು ಹಾಳು ಮಾಡಲು ಇಂದ್ರ ನಿಲ್ಲಿಸದಂತೆ ಮಳೆಯನ್ನು, ಬೆಂಕಿ ಮಳೆಯನ್ನು, ಅಪ್ಸರೆಗಳನ್ನು, ಹೀಗೆ ಎಲ್ಲವನ್ನೂ ಕಳಿಸಿದ್ದ. ಆದರೂ ಕೂಡ ಹಿರಣ್ಯಕಶಿಪು ಮಾತ್ರ ತಪಸ್ಸು ನಿಲ್ಲಿಸದೆ ಮಾಡಿದ. ಕೊನೆಗೆ ಅವನ ತಪಸ್ಸಿನ ಶಕ್ತಿ ಪ್ರಭಾವ ಹೇಗಿತ್ತು ಅಂದ್ರೆ, ಆ ಶಕ್ತಿ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಯಿತು. ಬ್ರಹ್ಮದೇವರು ಸ್ವಲ್ಪ ತಡ ಮಾಡಿದ್ರೆ ಅದು ಬ್ರಹ್ಮಲೋಕವನ್ನೇ ಸುಟ್ಟು ಹಾಕುತ್ತಿತ್ತು. ಆ ಶಕ್ತಿ ಬ್ರಹ್ಮದೇವರನ್ನು ಅವನ ಹತ್ತಿರ ಎಳೆದುಕೊಂಡು ಬಂದಿತು. ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ, ನಿಮ್ಮ ಮೇಲೆ ಪ್ರಯೋಗ ಮಾಡೋಕೆ ನೀವೇ ನಮಗೆ ಶಕ್ತಿ ಕೊಡಬೇಕು ಅಂತ ದೇವರ ಹತ್ರ ವರ ತಗೊಂಡು ಮತ್ತೆ ಅವರಿಗೆ ಮುಳ್ಳಾಗುತ್ತಿದ್ರು ರಾಕ್ಷಸರು. ಅವರಿಗೆ ಕಷ್ಟ ಬರುತ್ತೆ ಅಂತ ತಿಳಿದು ಕೂಡ ರಾಕ್ಷಸರ ಛಲ ಹಾಗೂ ತಪಶಕ್ತಿಗೆ ದೇವರು ಬರದೇ ಇರೋಕೆ ಆಗ್ತಾ ಇರಲಿಲ್ಲ. ಇದು ರಾಕ್ಷಸರ ಬುದ್ಧಿ ಅಥವಾ ಛಲ ಅಥವಾ ತತ್ವ ಅಂದ್ರೆ. ಇದು ಕೆಟ್ಟ ಬುದ್ಧಿ ಅಲ್ಲ. ಅವರಿಗೆ ಬೇಕಾದ್ದನ್ನು ಛಲ ಬಿಡದೆ ಸಾಧಿಸ್ತಾರೆ. ಇನ್ನು ಇವರ ಬುದ್ಧಿಶಕ್ತಿ ಬಗ್ಗೆ ನೋಡಿದ್ರೆ, ಈ ರಾಕ್ಷಸ ಗಣದವರಿಗೆ ಅತಿ ಹೆಚ್ಚು ಬುದ್ಧಿಶಕ್ತಿ ಇರುತ್ತದೆ. ಈ ನಕ್ಷತ್ರದವರಿಗೆ ಇರೋ ಅಷ್ಟು ಬುದ್ಧಿಶಕ್ತಿ ಬೇರೆ ಯಾವ ನಕ್ಷತ್ರದವರಿಗೂ ಹಾಗೆ ಗಣದವರಿಗೂ ಇರಲ್ಲ. ಹಾಗೆ ಇವರಲ್ಲಿ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬೇಕು, ಕಲಿತುಕೊಳ್ಳಬೇಕು ಅನ್ನೋ ಬಯಕೆ ಹೆಚ್ಚಿರುತ್ತದೆ. ಉದಾಹರಣೆಗೆ, ನೀವು ಕೆಲವು ವ್ಯಕ್ತಿಗಳನ್ನು ನೋಡಿರ್ತೀರಿ. ಅವರಿಗೆ ಅವರದ್ದೇ ಆದ ಒಂದು ಕೆಲಸ ಇರುತ್ತೆ. ಅದರ ಬಗ್ಗೆ ಪೂರ್ತಿ ನಾಲೆಜ್ ಕೂಡ ಇರುತ್ತೆ. ಅದಲ್ಲದೆ ಒಂದು ಸಂಬಂಧನೇ ಇಲ್ದಿರ 4-5 ಡಿಗ್ರಿಗಳನ್ನ ಮಾಡಿರ್ತಾರೆ. ಅದು ಬಿಟ್ಟು ವ್ಯಾಪಾರದ ಬಗ್ಗೆ ತಿಳ್ಕೊಂಡಿರ್ತಾರೆ, ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಂಡಿರ್ತಾರೆ, ವಾಸ್ತುಶಾಸ್ತ್ರದ ಬಗ್ಗೆ ತಿಳ್ಕೊಂಡಿರ್ತಾರೆ. ಇದ್ಯಾವುದು ಕೂಡ ಅವರ ಕೆಲಸಕ್ಕಾಗ್ಲಿ ಜೀವನಕ್ಕಾಗ್ಲಿ ಉಪಯೋಗ ಇಲ್ಲ ಅಂದ್ರೂ ಕೂಡ ಎಲ್ಲಾ ವಿಷಯದಲ್ಲೂ ಕೂಡ ನಾಲೆಡ್ಜ್ ತಗೋತಾರೆ. ಇಂಥವರೆಲ್ಲರೂ ಕೂಡ ರಾಕ್ಷಸ ಗಣಕ್ಕೆ ಸೇರಿದವರು. ಈ ನಕ್ಷತ್ರದವರಿಗೆ ಇರುವಂತಹ ಇನ್ನೊಂದು ಗುಣ ಏನಂದ್ರೆ, ಇವರು ಸಾಮಾನ್ಯವಾಗಿ ನಂಬಿದವರನ್ನು ಮೋಸ ಮಾಡಲ್ಲ. ಹಾಗೆ ಇವರು ಕೂಡ ಯಾವ ಕಾರಣದಿಂದಲೂ ಬೇರೆಯವರ ಕೈಯಿಂದ ಮೋಸ ಹೋಗಲ್ಲ. ಇವರನ್ನು ಯಾರಾದ್ರೂ ಮೋಸ ಮಾಡಿದ್ರೆ ಅವರನ್ನ ಮಾತ್ರ ಇವರು ಜೀವಂತ ಬಿಡಲ್ಲ, ಅಥವಾ ಬಿಟ್ರೂ ಕೂಡ ಬದುಕಿದ್ರು ಅವರು ಯಾವ ಪ್ರಯೋಜನ ಇಲ್ಲದೆ ಇರೋ ರೀತಿಗೆ ಅವ್ರನ್ನ ತಂದು ಬಿಡ್ತಾರೆ. ರಾಕ್ಷಸ ಗಣದವರಿಗೆ ಒಂದು ಅದೃಷ್ಟ ಹಾಗೂ ಒಂದು ದುರದೃಷ್ಟ ಇದೆ. ಅದೃಷ್ಟ ಏನಪ್ಪಾ ಅಂದ್ರೆ, ಅವರು ಅಷ್ಟು ಸಲೀಸಾಗಿ ಮೋಸ ಹೋಗಲ್ಲ. ಜೊತೆಗೆ ದೇವರ ದಯೆಯಿಂದ ಮೋಕ್ಷ ಗಳಿಸಿಕೊಳ್ಳುವ ಅವಕಾಶ ಹೆಚ್ಚಿರುತ್ತದೆ. ಯಾಕಂದ್ರೆ ಇವರು ದೇವರನ್ನ ನಂಬಿದ್ರೆ ಎಷ್ಟರ ಮಟ್ಟಿಗೆ ನಂಬ್ತಾರೆ ಅಂದ್ರೆ,
ಬೇರೆ ಗಣದವರು ಸ್ವಲ್ಪ ಕಷ್ಟ ಬಂದ್ರೆ ದೇವರನ್ನ ಬಿಟ್ಟರೂ ಕೂಡ ಇವರು ಮಾತ್ರ ಒಂದು ಸಲ ನಂಬಿದ ಮೇಲೆ ಪ್ರಾಣ ಹೋಗೋ ಕೊನೆ ಕ್ಷಣದವರೆಗೂ ದೇವರ ಮೇಲೆ ಇರುವಂತ ನಂಬಿಕೆನ ಕಳೆದುಕೊಳ್ಳಲ್ಲ. ದೇವರಿಗೂ ಕೂಡ ಅಂತ ಭಕ್ತರೇ ಇಷ್ಟ ಇರೋದ್ರಿಂದ ಅವರಿಗೆ ಮೋಕ್ಷ ಅನ್ನೋದು ಸ್ವಲ್ಪ ಸುಲಭ ಆಗುತ್ತೆ. ಈಗ ಪ್ರತಿಯೊಬ್ಬ ರಾಕ್ಷಸನನ್ನು ಸಂಹರಿಸುವುದಕ್ಕೆ ಭಗವಂತನೇ ಇಳಿದು ಬರಬೇಕಾಯಿತು. ಭಗವಂತನ ಕೈಯಲ್ಲಿ ಮೃತಪಟ್ಟವನು ಮೋಕ್ಷ ಗಳಿಸಿಕೊಳ್ಳುತ್ತಾನೆ. ದೇವರ ದರ್ಶನ ಕೂಡ ರಾಕ್ಷಸನಿಗೆ ಸುಲಭವಾಗಿ ಸಿಗುತ್ತೆ. ಇನ್ನು ದುರದೃಷ್ಟ ಏನಪ್ಪಾ ಅಂದ್ರೆ, ಒಂದು ವೇಳೆ ಈ ವ್ಯಕ್ತಿಗಳು ತಪ್ಪಾದ ದಾರಿಯನ್ನು ಹುಡುಕಿಕೊಂಡ್ರೆ, ಅಂದ್ರೆ ಇವರು ಹಠ, ಕೋಪ, ದ್ವೇಷ, ಛಲ ಇದೆಲ್ಲ ಇವರಿಗೆ ಇರೋದ್ರಿಂದ ಒಂದು ವೇಳೆ ದೇವರಲ್ಲದೆ ದುಷ್ಟ ಶಕ್ತಿನ ನಂಬಿದ್ರು ಅನ್ಕೊಳ್ಳಿ, ಇದರಿಂದ ಅವರಿಗೆ ಪಾಪ ಭೀತಿ ಇರಲ್ಲ. ಒಬ್ಬ ವ್ಯಕ್ತಿಯನ್ನ ಕೊಲ್ಲಬೇಕು ಅನ್ಕೊಂಡ್ರೆ ಖಂಡಿತ ಕೊಲ್ತಾರೆ. ಒಬ್ಬ ವ್ಯಕ್ತಿಯನ್ನ ನಾಶಪಡಿಸಬೇಕು ಅನ್ಕೊಂಡ್ರೆ ಖಂಡಿತ ನಾಶಪಡಿಸ್ತಾರೆ. ಹೀಗೆ ಈ ರೀತಿ ಆ ವ್ಯಕ್ತಿ ಒಬ್ಬರ ಮೇಲೆ ಸೇಡು ಬೆಳೆಸ್ಕೊಂಡ್ರೆ ಆ ವ್ಯಕ್ತಿ ಎಷ್ಟು ಕಾಡಿದ್ರು ಬೇಡಿದ್ರು ಇವರು ಮಾತ್ರ ಆ ವ್ಯಕ್ತಿನ ಕ್ಷಮಿಸದೆ ಹಿಂಸೆ ಕೊಡ್ತಾರೆ. ಇದರಿಂದ ಇವರು ಅನೇಕ ಪಾಪಗಳನ್ನು ಮಾಡಿ ಅನೇಕ ಜನ್ಮಗಳನ್ನು ಪಡಿಬೇಕಾಗುತ್ತೆ. ಉದಾಹರಣೆಗೆ ಒಬ್ಬ ರಾಕ್ಷಸ ಗಣದವನು ಬೆಳಗ್ಗೆ ಎದ್ದ ತಕ್ಷಣ ಸಂಧ್ಯಾ ವಂದನೆ, ಪೂಜೆ ಇಂತಹ ಕೆಲಸಗಳನ್ನು ಮಾಡ್ತಿದ್ದಾನೆ ಅಂದ್ರೆ ಅವನು ಖಂಡಿತ ಮೋಕ್ಷಕ್ಕೆ ಹೋಗ್ತಾನೆ. ಅದೇ ಒಬ್ಬ ರಾಕ್ಷಸ ಗಣದವನು ಬೆಳಗ್ಗೆ ಎದ್ದ ತಕ್ಷಣ ಯಾರೋ ಒಬ್ಬರನ್ನ ಹಿಂಸಿಸುತ್ತಾನೆ ಅಂದ್ರೆ ಅವನು ಖಂಡಿತ ಅನೇಕ ಜನ್ಮಗಳನ್ನು ಪಡೀತಾನೆ ಅಂತ ಅರ್ಥ. ಒಂದು ವೇಳೆ ನಿಮ್ಮ ಮಗ ಅಥವಾ ಮಗಳು ರಾಕ್ಷಸ ಗಣದಲ್ಲಿ ಹುಟ್ಟಿದ್ದರೆ ಹೆತ್ತ ತಂದೆ ತಾಯಿ ಖಂಡಿತವಾಗಲೂ ಮಕ್ಕಳಿಗೆ ದೇವರ ಮೇಲೆ ಪ್ರೀತಿ, ಭಕ್ತಿ, ಒಳ್ಳೆಯದು, ಕೆಟ್ಟದು, ಪಾಪ ಭೀತಿ ಇದೆಲ್ಲವನ್ನು ಕೂಡ ಕಲಿಸ್ಕೊಡ್ಬೇಕಾಗುತ್ತೆ. ಅವರು ಬೇಸಿಕಲಿ ರಾಕ್ಷಸ ಗಣದವರಾಗಿರೋದ್ರಿಂದ ಸಾಮಾನ್ಯವಾಗಿ ಕೆಟ್ಟ ದಾರಿ ತುಳಿಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅವರು ಆ ಕಡೆನೆ ಅಟ್ರಾಕ್ಟ್ ಆಗ್ತಾರೆ. ಆ ರೀತಿ ಆಗದಂತೆ ತಂದೆ ತಾಯಿ ಕಾಪಾಡಬೇಕಾಗುತ್ತೆ. ಕಟ್ಟುನಿಟ್ಟಾಗಿ ತಂದೆ ತಾಯಿಯಾದವರು ರಾಕ್ಷಸ ಗಣದಲ್ಲಿ ತಮ್ಮ ಮಕ್ಕಳು ಹುಟ್ಟಿದ್ರೆ ಅವರನ್ನ ಬೆಳಿಗ್ಗೆ ಬೇಗ ಏಳಿಸೋದು, ಸ್ನಾನ ಮಾಡಿಸೋದು, ಪೂಜೆ ಮಾಡೋದನ್ನ ಕಲಿಸ್ಕೊಡೋದು, ಧ್ಯಾನ ಮಾಡಿಸೋದು, ಓದೋದನ್ನ ಕಲಿಸ್ಕೊಡೋದು ಇದೆಲ್ಲ ಕೂಡ ಮಾಡ್ಲೇಬೇಕು ಅಂತ ಕಂಡೀಷನ್ ಆಗಿ ಮಕ್ಕಳಿಗೆ ಹೇಳ್ಬೇಕಾಗುತ್ತೆ. ಇಲ್ಲದಿದ್ರೆ ನಿಮ್ಮ ಮಕ್ಕಳು ನಿಮಗೆ ಮಾತ್ರ ಹಾನಿಯಾಗದೆ ಈ ಸಮಾಜಕ್ಕೂ ಕೂಡ ಹಾನಿಯಾಗ್ತಾರೆ. ಈಗ ನಾವು ರಾಕ್ಷಸ ಗಣಕ್ಕೆ ಸಂಬಂಧಿಸಿದಂತ ನಕ್ಷತ್ರಗಳು ಯಾವುದು ಅಂತ ನೋಡೋಣ. ರಾಕ್ಷಸ ಗಣಕ್ಕೆ ಒಟ್ಟು 9 ನಕ್ಷತ್ರಗಳು ಸೇರುತ್ತದೆ. 1 ಕೃತಿಕಾ ನಕ್ಷತ್ರ, 2 ಆಶ್ಲೇಷ ನಕ್ಷತ್ರ, 3 ಮಘ ನಕ್ಷತ್ರ, 4 ಚಿತ್ತ ನಕ್ಷತ್ರ, 5 ವಿಶಾಖ ನಕ್ಷತ್ರ, 6 ಜ್ಯೇಷ್ಠ ನಕ್ಷತ್ರ, 7 ಮೂಲ ನಕ್ಷತ್ರ, 8 ಧನಿಷ್ಠ ನಕ್ಷತ್ರ, 9 ಶತಭಿಷ ನಕ್ಷತ್ರ. ಈ ಎಲ್ಲಾ ನಕ್ಷತ್ರಗಳು ರಾಕ್ಷಸ ಗಣಕ್ಕೆ ಸೇರುತ್ತದೆ. ಇವರಲ್ಲಿ ಶತಭಿಷ ನಕ್ಷತ್ರದವರು ಮೊದಲಿನಿಂದಾನೇ ಸ್ವಲ್ಪ ಸಾಧುಗಳಾಗಿ, ಮೃದು ಸ್ವಭಾವದಿಂದ, ಒಳ್ಳೆ ಮನಸ್ತತ್ವದಿಂದ, ಪೂಜೆ ಪುರಸ್ಕಾರ, ತಂದೆ ತಾಯಿ ಅಂದ್ರೆ ಗೌರವ, ಪ್ರೀತಿ ಹೊಂದಿರ್ತಾರೆ. ಇವರಲ್ಲಿರುವಂತ ಕೆಟ್ಟ ಬುದ್ಧಿ ಏನಂದ್ರೆ ಇವರಿಗೆ ನಿದ್ದೆ ಜಾಸ್ತಿ, ಅಂದ್ರೆ ಸೋಂಬೇರಿತನ ಜಾಸ್ತಿ. ಅದು ಬಿಟ್ಟು ಬೇರೆಲ್ಲಾ ಕೂಡ ಒಳ್ಳೆ ಬುದ್ಧಿ ಇರೋದ್ರಿಂದ ಇವರನ್ನ ಸ್ವಲ್ಪ ತಿದ್ದಿದ್ರೆ ಸರಿ ಹೋಗುತ್ತೆ. ಇನ್ನು ಉಳಿದ 8 ನಕ್ಷತ್ರದವರ ತಂದೆ ತಾಯಿಯಾದವರು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅವರ ಮೇಲೆ ಫೋಕಸ್ ಮಾಡಿದ್ರೆ ಅವರು ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕ್ತಾರೆ. ಇದು ರಾಕ್ಷಸ ಗಣದವರ ಸ್ವಭಾವ. ನಾಳಿನ ವಿಡಿಯೋದಲ್ಲಿ ದೈವ ಅಥವಾ ದೇವಗಣದಲ್ಲಿ ಯಾವ ನಕ್ಷತ್ರಗಳು ಬರುತ್ತದೆ, ಅವರ ಸ್ವಭಾವ ಏನು ಅನ್ನೋದನ್ನ ನೋಡೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.